ನಮಸ್ಕಾರ ಗೆಳೆಯರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಗೆಳೆಯರೆ. ಇವತ್ತಿನ ವಿಷಯ ಏನೆಂದರೆ ಗೆಳೆಯರೆ, ಶುಂಠಿ ಬೆಳೆಗಳಿಗೆ ಈಗ ಕೊಳೆ ರೋಗ ಕಂಡು ಬಂದರೆ ಏನು ಮಾಡಬೇಕು, ಅದಕ್ಕೆ ಯಾವ ರೀತಿ ಔಷಧೋಪಚಾರ ಮಾಡಬೇಕು, ಕೊಳೆ ರೋಗ ಯಾಕೆ ಬರ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ಅನುಭವದ ಮಾತನ್ನು ಈ ವಿಡಿಯೋ ಮುಖಾಂತರ ತೋರಿಸಲು ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಗೆಳೆಯರೆ. ಈ ವಿಡಿಯೋನ ಸಂಪೂರ್ಣ ನೋಡಿ ಗೆಳೆಯರೆ. ಮತ್ತು ಯಾರೆಲ್ಲ ನನ್ನ ಗೆಳೆಯ ಮಿತ್ರರಿದ್ದೀರಿಪ್ಪ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಬಾಜು ಇರುವ ಬೆಲ್ ಐಕನ್ ಮೇಲೆ ಆನ್ ಮಾಡ್ಕೊಳ್ಳಿ. ನಾ ಮಾಡುವಂಥ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾವಂತ ಅಂದ್ಕೊಂಡು ವಿಡಿಯೋದಾಗ ಏನೈತಿ ಮತ್ತು ಶುಂಠಿ ಬೆಳೆಗಾರರು ಯಾವ ರೀತಿ ನೋವು ಪಡ್ತಾ ಇದ್ದಾರೆ, ಆ ರೀತಿ ಶುಂಠಿ ಬೆಳೆಗಳಿಗೆ ಕೊಳೆ ರೋಗ ಕಂಡು ಬಂದರೆ ನಾವು ಯಾವ ರೀತಿ ಅವುಗಳಿಗೆ ಉಪಶಮನ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ. ಮೊದಲನೇದಾಗಿ ಹೇಳಿದ ಹಾಗೆ ಗೆಳೆಯರೆ, ಶುಂಠಿ ಹೊಲಕ್ಕೆ ಕೊಳೆ ಯಾವ ಕಾರಣಕ್ಕೆ ಕಂಡು ಬರ್ತೈತಿ ಅಂತಂದ್ರೆ ನಾವು ಮೊದಲು ಏನು ಮಾಡಿಬಿಡ್ತೇವಪ್ಪ ಅಂದ್ರೆ ಸರಿಯಾದ ಕ್ರಮಬದ್ಧವಾಗಿ ಬೀಜೋಪಚಾರ ಮಾಡಿರೋಲ್ಲ. ಮತ್ತು ಎರಡನೇದ ಏನು ಮಾಡ್ತೇವಪ್ಪ ಅಂದ್ರೆ ಈ ಶುಂಠಿ ಹೊಲದಾಗ ಏನು ಮಾಡಿಬಿಡ್ತೀವಿ, ಸರಿಯಾದ ನೀರು ಹೋಗೋಕೆ ಆಗದೆ ಇರುವ ಹಂಗೆ ಕಾಲುವೆ ಮಾಡೋದು. ಆ ಕಾಲುವೆದೊಳಗೆ ನೀರು ಜಾಸ್ತಿ ನಿಂತು ಹೆಚ್ಚಿಗೆ ಭೂಮಿ ತೇವಾಂಶ ಜಾಸ್ತಿ ಆಗಿ ಅಲ್ಲೇ ಶುಂಠಿ ಕಳೆ ಉತ್ಪಾದನೆ ಆಗಾಕ ನಾವು ಜಾಗ ಮಾಡಿಕೊಟ್ಟಂಗೆ ಆಕೈತಿ. ಮತ್ತು ಈ ಹಲವಾರು ಕಾರಣಗಳಿಂದ ಮತ್ತು ಸರಿಯಾಗಿ ನಾವು ಬೀಜೋಪಚಾರ ಮಾಡಿ ಶುಂಠಿ ಬೀಜ ಬಿತ್ತನೆ ಮಾಡಿಂದ ಸರಿಯಾದ ಕ್ರಮಬದ್ಧವಾಗಿ ಡ್ರಂಚಿಂಗ್ ಮಾಡದೇ ಇರುವ ಕಾರಣದಿಂದ ನಮ್ಮ ಬೆಳೆಗಳಿಗೆ ಈ ಕೊಳೆ ರೋಗ ಹರಡುವಂಥ ಚಾನ್ಸಸ್ ಇರ್ತೈತೆ ರೀ. ಈ ರೀತಿ ಕೊಳೆ ರೋಗ ಕಂಡು ಬಂದ್ರೆ ಶುಂಠಿ ಹೊಲದಾಗ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಆ ಕೊಳೆ ಬಂದ ಶುಂಠಿ ಮಡಿನ ಏನು ಮಾಡ್ಬೇಕಂದ್ರೆ ನಾಶ ಮಾಡ್ಬೇಕು. ಯಾವ ರೀತಿ ನಾಶ ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲು ಬ್ಲೀಚಿಂಗ್ ಪೌಡ್ರ್ ಆಗಲಿ ಸುಣ್ಣದ ಪೌಡರ್ಲಿಂದ ಅದ್ರ ಮೇಲೆ ಹಾಕಿ ಒಂದು 8 ದಿನ ಬಿಡ್ಬೇಕು. ಬಿಟ್ಟಾದ್ಮೇಲೆ ಆ ಮಡಿನ ಕಿತ್ತು ಹೊರಗೆ ಹಾಕಿಬಿಡ್ಬೇಕು. ಇಲ್ಲತ್ತಂದ್ರೆ ಅಲ್ಲೇ ಯಾರಾದರೂ ಜನ ಅಡ್ಡಾಡಿ ಶುಂಠಿ ಹೊಲದಾಗ ಹೋಗಿ ಮತ್ತು ಇನ್ನೊಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹರಡಕ್ಕೆ ಚಾನ್ಸಸ್ ಇರ್ತೈತಿ. ಹೀಗಾಗಿ ಅದು ನಾವು ಹೊರಗಡೆ ಒಗೆದ್ರೆ ಅಲ್ಲಿಂದ ನಿರ್ಮೂಲನೆ ಆಗ್ತೈತೆ ಅದು. ಮತ್ತು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಎರಡನೇದಾಗಿ ಶುಂಠಿ ಹೊಲಕ್ಕೆ ಮಳೆಗಾಲದಾಗ ಹೆಚ್ಚಿಗೆ ನೀರು ಕೊಡಬಾರ್ದು. ಮಳೆನೂ ಇರ್ತೈತಿ ಮತ್ತು ನಾವು ಮೇಲಿಂದ ಮೇಲೆ ಸ್ವಲ್ಪ ಬಿಸಿಲದು ಬಿದ್ದ ನೀರು ಕೊಡ್ತಾ ಹೋದ್ರೆ ಹೆಚ್ಚಿಗೆ ತೇವಾಂಶದಿಂದ ಅದು ಇನ್ನೂ ಹೆಚ್ಚು ಹರಡುವಂಥ ಚಾನ್ಸ್ ಇರ್ತೈತಿ. ಅದನ್ನು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಅದನ್ನು ಆ ರೀತಿ ಶುಂಠಿ ಬೆಳೆಗಳಿಗೆ ಕೊಳೆ ಕಂಡು ಬಂದಾಗ ಅದನ್ನು ನಿರ್ಮೂಲನೆ ಮಾಡುವಂಥ 2ನೇ ಹಂತ ಇರ್ತೈತಿ. ಅದನ್ನು ಯಾವ ರೀತಿ ನಾವು ಔಷಧೋಪಚಾರ ಮಾಡಬರೋದಿಲ್ಲ. ಏನಪ್ಪ ಅಂತಂದ್ರೆ, ಇದನ್ನು 100% ನಾವು ಕ್ಯೂರ್ ಮಾಡ್ಬೋದು ಗೆಳೆಯರು. ಹೆಂಗೆ ಕ್ಯೂರ್ ಮಾಡ್ಬೋದಪ್ಪ ಅಂತಂದ್ರೆ, ಇಲ್ಲಿ ಮೇಲೆ ಕಾಣಿಸುವಂಥ ಔಷಧಿಗಳನ್ನು ಸರಿಯಾದ ಪ್ರಮಾಣದಾಗ ಕ್ರಮಬದ್ಧವಾಗಿ ಇದನ್ನು ಸ್ಪ್ರೇ ಮಾಡಿದರೆ ಇದನ್ನು ಮುಂಬರುವ ಕೊಳೆಗಳನ್ನ ನಾವು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು ಗೆಳೆಯರೆ. ಮತ್ತೇನಪ್ಪ ಅಂತಂದ್ರೆ, ಇದನ್ನು ಈ ಸ್ಪ್ರೇನೂ ಮಾಡ್ಬೋದು ಗೆಳೆಯರೆ. ಮತ್ತು ಈ ಸರಿಯಾದ ಕ್ರಮ ವಹಿಸಿ ಸರಿಯಾಗಿ ಈ ರಸಗೊಬ್ಬರವನ್ನು ನಾವಿಲ್ಲಿ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆಯಲ್ಲ ಗೆಳೆಯರೆ, ಆ ರೀತಿ ಆ ಗೊಬ್ಬರಗಳನ್ನು ಸರಿಯಾದ ಕ್ರಮಬದ್ಧವಾಗಿ ನಾವು ರಸಗೊಬ್ಬರ ಶುಂಠಿ ಬೆಳೆಗಳಿಗೆ ಹಾಕಿದರೆ ಇದನ್ನು ಸಂಪೂರ್ಣ ಮತ್ತು ಇದನ್ನು ಕೊಳೆಯ ರೋಗವನ್ನು ನಿರ್ಮೂಲ ಮಾಡ್ಬೋದು ಗೆಳೆಯರೆ. ಈ ನನ್ನ ಶುಂಠಿ ಬೆಳೆ ಇತ್ತು. ಈಗ ನಾ ಸ್ಕ್ರೀನ್ ಮೇಲೆ ಕಾಣಿಸಿದಂಥ ಎಲ್ಲ ಔಷಧಿಗಳನ್ನು ಕ್ರಮಬದ್ಧವಾಗಿ
ನನಗೆ ಕೃಷಿ ತಜ್ಞರು ಹೇಳಿದ ಹಾಗೆ ನಾನು ಸರಿಯಾಗಿ ಸಿಂಪರಣೆ ಮಾಡಿದೆ ಗೆಳೆಯರೆ. ಹೀಗಾಗಿ ನನ್ನ ಬೆಳೆ ಈಗ ರೋಗ ಮುಕ್ತಗೊಂಡು ಸರಿಯಾಗಿ ಬರ್ತಾ ಇದೆ ಮತ್ತು ಉತ್ತಮ ನಾನು ಫಲ ಸಿಗುವಂಥ ಭರವಸೆಯಲ್ಲಿ ಇದ್ದೇನೆ ಗೆಳೆಯರೆ. ಹೀಗಾಗಿ ನೀವು ಈ ರೀತಿ ಕ್ರಮಬದ್ಧವಾಗಿ ಶುಂಠಿ ಬೆಳೆಗಳಿಗೆ ರಸಗೊಬ್ಬರ ಮತ್ತು ನೀರು ಸರಿಯಾಗಿ ಔಷಧಿಗಳನ್ನ ಸಿಂಪರಣೆ ಮಾಡಿದರೆ ನೀವು ಈ ಬೆಳೆಗಳಲ್ಲಿ ಉತ್ತಮ ಲಾಭನ ಕಂಡುಕೊಳ್ಬೋದು ಗೆಳೆಯರೆ. ಹಾಗಾಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.